ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ವೀರು ಸ್ಕೂಲಲ್ಲಿ ಹೋಲಿ ಸೆಲೆಬ್ರೇಷನ್ ಇತ್ತು ಆ್ಯಂಡ್ ಪೇರೆಂಟ್ಸ್ಗೆಲ್ಲ ಇದರ ಹೋಲಿ ಎಲ್ಲ ಹಾಕಿದ್ರು. ಎಲ್ಲ ಆರ್ಗ್ಯಾನಿಕ್ ಹೋಲಿ ಅಂತ. ಆ್ಯಂಡ್ ಒಂಥರ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಫೋಟೋಸ್ ಎಲ್ಲ ತೊಗೊಂಡು ನಾವು ಜಿಮ್ಗೆ ಹೋಗೋಣ ಬಿಟ್ಬಿಟ್ಟು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಬಟ್ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಒಂಥರ ಚೆನ್ನಾಗಿ ಅನ್ನಿಸ್ತು. ಫೋಟೋಸ್ ಎಲ್ಲ ತೊಗೊಂಡ್ವಿ ಆ್ಯಂಡ್ ಅವನ್ನ ಡ್ರಾಪ್ ಮಾಡಿ ಈಗ ನಾವು ಜಿಮ್ಗೆ ಹೋಗೋವಂಥ ಸಮಯ. ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಆಯಿತಾ? ಆ್ಯಂಡ್ ಕರೆಕ್ಟಾಗಿ ಅವನ್ನ ಬಿಟ್ಟು ನಾವು ಜಿಮ್ಗೆ ಹೋಗಿ ಬರೋದಕ್ಕೆ ನಮಗೆ ಟೈಮ್ ಸಾಕಾಗುತ್ತೆ ಆ್ಯಂಡ್ ಆರಾಮಾಗಿ ಹೋಗಿ ಬರ್ಬೋದು. ಆ್ಯಂಡ್ ಈ ಥರ ಇತ್ತು ಲಿಟಲ್ ಮಿಲೇನಿಯಮ್ ಸ್ಕೂಲಲ್ಲಿ ಹೋಲಿ ಸೆಲೆಬ್ರೇಷನ್. ಇವನು ಒಂಥರ ಖುಷಿಪಟ್ಟ. ಅವ್ನ ಫ್ರೆಂಡ್ಸ್ ಎಲ್ಲ ನಾರ್ಮಲ್ ಡ್ರೆಸ್ಸಲ್ಲಿ ಬಂದಿದ್ದರು ಆ್ಯಂಡ್ ನಮ್ಗೆ ಇನ್ಫಾರ್ಮ್ ಮಾಡಿದರು ಸ್ಕೂಲಲ್ಲಿ ವಾಟರ್ ಪ್ಲೇ ಏನಿರಲ್ಲ, ಮಾಮೂಲಿ ಈ ಥರ ಆರ್ಗ್ಯಾನಿಕ್ ಹೋಲಿಲಿ ಮಕ್ಳ ಕೈಲಿ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ ಅಂತ. ನಾವು ಅವ್ನಿಗೂ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಕಳಿಸಿದ್ವಿ. ಆ್ಯಂಡ್ ಅವನಂತರ ಫುಲ್ಲು ಸ್ಕೂಲ್ ಹತ್ರ ಹೋಗ್ತಾಯಿದ್ರೆ ಮಾತಾಡ್ತಿಲ್ಲ, ಒಂಥರ ಸೈಲೆಂಟಾಗಿರ್ತಾನೆ. ಫುಲ್ಲು ಅವನಿಗೆ ಸ್ವಲ್ಪ ಇನ್ನೂ ಮುಜುಗರ, ಎಲ್ಲರ ಜೊತೆ ಮಿಂಗಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊತಾನೆ. ಬಟ್ ಇಟ್ಸ್ ಓಕೆ. ಅವ್ರ ಮ್ಯಾಮ್ ಹೇಳ್ತಾಯಿದ್ರು ಮುಂಚೆಗೆ ಹೋಲಿಸಿದ್ರೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ. ಅದೇ ಹಿಂಗೆ ಸ್ವಲ್ಪ ನಾಚಿಕೆ ಮಾಡ್ಕೊಳ್ಳೋದು, ಆಮೇಲೆ ಮಾತಾಡೋಕ್ಕೆ ಹಿಂದೆ ಮುಂದೆ ಮಾಡೋದು. ಯಾಕಂದರೆ ಇಷ್ಟು ದಿನ ಒಬ್ಬನೇ ಇದ್ನಲ್ಲ ಮನೇಲಿ, ಈಗ ಸಡನ್ನಾಗಿ ಅವನಿಗೂ ಎಲ್ಲರೂ ನೋಡಿ ಆ್ಯಂಡ್ ಎಲ್ಲರ ಹತ್ರ ಓಪನ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ಮನೇಲಿ ಎಷ್ಟು ಕ್ವಶನ್ ಕೇಳ್ತಾನೆ ಗೊತ್ತಲ್ಲ, ಎಷ್ಟು ಮಾತಾಡ್ತಾನೆ ಗೊತ್ತಾ? ಯಪ್ಪ ಯಾಕೋ ಮಾತಾಡಲ್ಲ ಅಲ್ಲಿ ಅಂದರೆ ಮಾತಾಡ್ತೀನಿ ಇವತ್ತೆಲ್ಲ ಹೇಳ್ಬಿಡ್ತೀನಿ ಅಂತ ಹೋಗ್ತಾನೆ. ಬಟ್ ಏನು ಮಾತಾಡಲ್ಲ. ಬಟ್ ಅದೇ ಒಂಚೂರು ಗ್ರ್ಯಾಜುಲಿ ಪರವಾಗಿಲ್ಲ. ಆ್ಯಂಡ್ ಇವಾಗ ಜಿಮ್ಗೆ ಕೂಡ ಬಂದ್ವಿ. ನಾನು ಹೇಳಬೇಕಂದ್ರೆ ಡೈಲಿ ಬರೋದಿಲ್ಲ, ವಾರದಲ್ಲಿ ಒಂದು 4 ದಿನ 5 ದಿನ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಸಮ್ಮರಲ್ಲಿ ಬೇಗ ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಬೋದು, ಯಾಕಂದರೆ ತುಂಬ ಸೆಕೆ, ಆಮೇಲೆ ನಮಗೆ ಜಾಸ್ತಿ ಏನು ತಿನ್ನಬೇಕು ಅಂತ ಅನಿಸೋದಿಲ್ಲ. ಅದಕ್ಕೆ ಮೇ ಬಿ ಚೆನ್ನಾಗಿ ವರ್ಕೌಟ್ ಎಲ್ಲ ಮಾಡಿದ್ರೆ ಬೇಗ ವೆಯ್ಟ್ ಲಾಸ್ ಆಗ್ಬೋದು. ಆ್ಯಂಡ್ ನಾನು ಬರೀ ಕಾರ್ಡಿಯೋ ಮಾಡ್ತಾಯಿದ್ದೀನಿ. ನಾನಿನ್ನೂ ವೆಯ್ಟ್ಸ್ ಆ ಕಡೆ ಹೋಗಿಲ್ಲ. ಬರೀ ಸಿಂಪಲಾಗಿ ಈ ಥರ ಟ್ರೆಡ್ಮಿಲ್ಲು, ಸೈಕ್ಲಿಂಗು ಮತ್ತು ಕ್ರಾಸ್ಫಿಟ್ ಮಾಡಿಕೊಂಡು ಬರ್ತೀನಿ. ಒಂದು 45 ಮಿನಿಟ್ಸ್ ಟು 1 ಅವರ್ ನಂದು ಮುಗಿದ ಮೇಲೆ ಕೂತಿರ್ತೀನಿ. ನಮ್ಮ ಬಾಸ್ದು ಇರುತ್ತಲ್ಲ, ಅವ್ರದ್ದು 1.5 ಅವರ್ ವರ್ಕೌಟ್ ಇರುತ್ತೆ. ಅವ್ರು ಮಾಡೋವರೆಗೂ ಒಂದು ಸ್ವಲ್ಪ ಹೊತ್ತು ನಾನು ಬ್ರೇಕ್ ತೊಗೋತೀನಿ. ಇಲ್ಲಾಂದರೆ ಒಂದೊಂದು ದಿನ ಸುಮ್ಮನೆ ಸೈಕ್ಲಿಂಗ್ ಮಾಡ್ತಾ ಇರ್ತೀನಿ ನಿಧಾನಕ್ಕೆ ಅವ್ರು ಮುಗಿಲಿ ಅಂತ. ಒಂದೊಂದು ದಿನ ಇಬ್ಬರೂ ಮುಗಿಸ್ಕೊಂಡು ವಾಪಸ್ ಸ್ಟ್ರೈಟ್ ಅವೇ ನಾವು ವೀರು ಸ್ಕೂಲ್ ಹತ್ರನೇ ಹೋಗಿ ಅವನ್ನ ಪಿಕ್ ಮಾಡ್ತೀವಿ. ಇದು ನಮ್ಮ ಒಂದು ಫ್ರೀ ಟೈಮ್ ಇದ್ದಂಗೆ. ಚೆನ್ನಾಗಿ ಸೆಟ್ಟಾಗಿದೆ. ಇನ್ನು ಜೂನ್ವರೆಗೂ ಹಿಂಗೆ ಇರುತ್ತೆ. ಆಮೇಲೆ ಜೂನಿಂದ ನಮಗೆ ಇನ್ನೂ ಜಾಸ್ತಿ ಟೈಮ್ ಸಿಗುತ್ತೆ. ಅವನಿಗೆ ನಾರ್ಮಲ್ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ಹಾಗಾಗಿ. ಆ್ಯಂಡ್ ನನ್ನ ತುಂಬ ಜನ ಕೇಳ್ತಾ ಇದ್ದಿದ್ದು ಏನಂದರೆ, ಸ್ವಾತಿ ವೀರುನ ನೀವು ಪ್ಲೇ ಹೋಮ್ಗೆ ಹಾಕಿದ್ದೀರಾ ಇಲ್ಲ ನರ್ಸರಿಗೆ ಹಾಕಿದ್ದೀರಾ ಅಂತ. ಈಗ ಅವನು ಸೆಟ್ಲರ್ಸ್ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದಾನೆ. ಬಟ್ ಜೂನಿಂದ ಅವನು ನಾರ್ಮಲ್ ನರ್ಸರಿಗೇ ಹೋಗೋದು. ಅವನು ಆಲ್ಮೋಸ್ಟ್ 3.5 ಇಯರ್ಸ್ ಆಗಿರುತ್ತೆ. ಅಂದರೆ 3.5 ಆಗಿರಲ್ಲ, 3 ಇಯರ್ಸ್ 4 ಮಂತ್ಸ್ ಏನೋ ಆಗಿರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಆಗುತ್ತೆ. 3 ಇಯರ್ಸ್ ಮೇಲಿರಬೇಕು ನಿಮಗೆ ಮಕ್ಕಳು ನರ್ಸರಿಗೆ ಹೋಗಬೇಕು ಅಂದರೆ. ಆ್ಯಂಡ್ ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಬರೋಷ್ಟರಲ್ಲಿ 6 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ವೀರುಗೆ ಚೆನ್ನಾಗಿ ಇರುತ್ತೆ. ಆ್ಯಂಡ್ ನರ್ಸರಿ LKG UKG 3 ವರ್ಷ ಅವನು ಕರೆಕ್ಟಾಗೆ ಮುಗಿಯುತ್ತೆ. ಮುಗ್ದಾದಮೇಲೆ ಸ್ಟ್ರೈಟ್ ಅವೇ ಅವನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾವುದಾದ್ರು ಒಳ್ಳೆ ಸ್ಕೂಲ್ಗೆ ಸೆಲೆಕ್ಟ್ ಮಾಡಿ ಹಾಕೋಣ ಅಂತ. ಅಲ್ಲಿ ಇಸ್ಕೊ, ಅಲ್ಲಿ ನೋಡು, ಇಸ್ಕೊ ಅಲ್ಲಿ. ಅವ್ರು ನಿಂಗೆ ಇದು ಕೊಡ್ತಾ ಇದ್ದಾರೆ. ಇಸ್ಕೋ ಆಡ್ತೀಯ ಮಗನೆ, ಇಸ್ಕೊ. ಆಯಿತು, ಪಪ್ಪಾಗಚ್ಚು ಕೊಡು ಬ್ಯಾಗ್. ಪಪ್ಪಾಗಚ್ಚು ಕಲರ್, ಪಪ್ಪಾಗಚ್ಚು. ಹೋಗು ಅಲ್ಲಿ ಬಿದೋಗುತ್ತೆ, ಹುಷಾರು ನೋಡ್ಕೊ. ಎತ್ಕೋ ಪಪ್ಪಾಗಚ್ಚು. ಯಾವ ಕಲರ್ ಹಚ್ತೀಯ? ಜಾಸ್ತಿ ಎತ್ಕೋ. ಅದು ಕೊಟ್ರಾ? ವೀರದು ಕೊಟ್ರಾ? ಇಲ್ಲ, ಇಸ್ಕೋ ಮಗನೆ. ಹಾಂ ಕೊಡಿಲಿ. ಹಚ್ಚಿ ನೀನು ಹಚ್ಚಿಸ್ಕೊಳ. ನೀನು ಹಚ್ಚು ಅವಳಿಗೆ. ನೀನು ಹಚ್ಚು, ಪಿಂಕ್ ಕಲರ್ ಹಚ್ಚು ಅವಳಿಗೆ. ಇದು ಕೊಡು, ನಾನು ಇಟ್ಕೋತೀನಿ. ಪಿಂಕ್ ಕಲರ್ ಹಚ್ಚು. ಪಿಂಕ್ ಕಲರ್ ಹಚ್ಚು ಅವಳಿಗೆ. ಕೈಯಲ್ಲಿ ಕರೆಕ್ಟಾಗಿ ಎತ್ಕೋ. ವೀರು ಪಪ್ಪಾಗ ಹಚ್ಚು, ಜಾಸ್ತಿ ಹಚ್ಚು. ಪಪ್ಪಾಗ ಹಚ್ಚು.
ವೀರು ಪಪ್ಪಗಚ್ಚು. ಇಸ್ಕೋ 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 ವೀರು ಪಪ್ಪಗಚ್ಚು. ತಗೊಂಬಾ ಪಪ್ಪಿಗಚ್ಚು. ಎಲ್ಲಿ ಅಚ್ಚು ಅಚ್ಚು ಪಪ್ಪಗಚ್ಚು. ಬಾ 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 ಪಪ್ಪಗಚ್ಚು ಪಪ್ಪಗಚ್ಚು ಪಪ್ಪ ಅಚ್ಚ ಅಚ್ಚ. ತಲೆಗಲ್ಲ ಕೆನ್ನೆ ಕೆನ್ನೆ. ಎಲ್ಲಿ ಇನ್ನೊಂದ್ ಕಡೆ ನಂಗೆ ಥ್ಯಾಂಕ್ ಯು ಮಗ್ನೆ. ಹ್ಯಾಪಿ ಹೋಲಿ. ನೋಡಿ ಎಲ್ಲರೂ ವೀರು ಇಲ್ಲಿ ಹಿಡ್ಕೊ. ಇಲ್ಲಿ 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 ಎಲ್ಲ ಇಲ್ಲಿ ನೋಡಿ. ಇಲ್ಲಿ ಇಲ್ಲಿ ವೀರು ಇಲ್ಲಿ ನಗು. ಹಾಗೆ ಸಂಜೆ ನಾವು ಕೂಡ ಆಚೆ ಹೋಗಿದ್ವಿ ಆ್ಯಂಡ್ ತುಂಬ ದಿನನಾಗಿತ್ತು ಪಿಜ್ಜಾ ತಿಂದು. ಸುನಿಗೆ ಏನಾದ್ರು ತಿನ್ಕೊಂಬರೋಣ ಬಾ, ಎಲ್ಲದು ಹುಷಾರು ತಪ್ಪದಂಗೆ ಆಗಿತ್ತಲ್ವಾ, ಗಂಟ್ಲೆಲ್ಲ ಒಂಥರ ಚೇಂಜ್ ಆಗಿ ಆಮೇಲೆ ಏನಾದ್ರು ಈ ಥರ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಸರಿ ಆಯಿತು ಹೋಗಿ ಬರೋಣ ಅಂತ ಅವರು ಕರ್ಕೊಂಬಂದರು. ಇವನು ಭಾರಿ ಇದ್ದಾನೆ ಇವನು. ನನಗೆ ಪಿಜ್ಜಾ ಕೊಡಿಸು, ನನಗೆ ನೂಡಲ್ಸ್ ಕೊಡಿಸು ಅಂತೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ನಾವು ಯಾವಾಗಲೂ ಕರ್ಕೊಂಡು ಹೋಗಲ್ಲ. ಆ್ಯಂಡ್ ನಮ್ಮ ಮನೆಗೆ ಇನ್ನೊಂದು ಏನು ರೂಲ್ಸ್ ಅಂದರೆ ಝೊಮ್ಯಾಟೊ ಸ್ವಿಗ್ಗಿಯಿಂದ ಎಲ್ಲ ಫುಡ್ಡೆಲ್ಲ ಆರ್ಡರ್ ಮಾಡೋದಿಲ್ಲ. ಸೊ ಅದೊಂದು ಒಳ್ಳೆ ರೂಲ್ಸ್ ಮಾಡಿದ್ದೀವಿ. ಆ್ಯಂಡ್ ಬೇಕ್ರಿ ಐಟಮ್ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಯಾವಾಗಾರು ಒನ್ಸ್ ಇನ್ ಎ ವೈಲ್ ನಾವೇ ಈ ಥರ ಆಚೆ ಹೋಗಿ ತಿನ್ಕೊಂಡು ಬರ್ತೀವಿ. ಆ್ಯಂಡ್ ಮನೆಗೆ ಬಂದಮೇಲೆ ಇವನು ಆಟಾಡ್ತಾ ಇದ್ದ. ಸುನಿಗೆ ನಾನು ಸ್ಲಿಪ್ಪರ್ ಆರ್ಡರ್ ಮಾಡಿದ್ದೆ, ಅದಕ್ಕೆ ಸೈಜ್ ಎಲ್ಲ ಸರಿ ಇದೆಯಾ ಚೆನ್ನಾಗಿದೆಯಾ ಅಂತ ತೋರಿಸ್ತಾ ಇದ್ದೆ. ಅವ್ರದ್ದು ಒಂದು ಕ್ರಾಕ್ಸ್ ತೊಗೊಂಡಿದ್ರು, ತುಂಬ ಲಾಂಗ್ ಬ್ಯಾಕ್, ಅದನ್ನೇ ಹಾಕೊತಾ ಇದ್ರು, ಅದು ಹಾಳಾಗೋಗಿತ್ತು. ಆಮೇಲೆ ನನಗೆ ನೋಡಿ ನೋಡಿ ಸಾಕಾಯಿತು, ನೀನು ಯಾವ್ದಾದ್ರು ತೊಗೊಂಡ್ರೆ ಅವ್ರು ಈ ನಡುವೆ ಏನೂ ತೊಗೊಳೋದಿಲ್ಲ ಪಾಪ. ಸೊ ಹಾಗಾಗಿ ನಾನೇ ಅವ್ರಿಗೆ ಏನು ಬೇಕೋ ಅದನ್ನು ಹುಡುಕಿ ಆರ್ಡರ್ ಮಾಡಿರ್ತೀನಿ. ಇವಾಗೆಲ್ಲ ತುಂಬ ಆಫರ್ ನಡೀತಾ ಇರುತ್ತಲ್ಲ ಅಲ್ಲಿ. ಆ್ಯಂಡ್ ಚೆನ್ನಾಗಿದ್ದು ಚಪ್ಪಲಿ. ಏನು ಮಾಡ್ತಾ ಇದೆಯಾ ಸ್ಪತಿ? ಬೆಣ್ಣೆ ಮಾಡ್ತಾ 3 ಬಾಕ್ಸ್ ಇತ್ತು, ಅದಕ್ಕೆ ವೀರುಗೆ ತುಪ್ಪ ಖಾಲಿ ಮನೇಲಿ, ಅದಕ್ಕೆ ಮನೇಲೇ ಬೆಣ್ಣೆ ತೆಗಿತಾನೆ. ಇವತ್ತು ಬೆಣ್ಣೆ ತೆಗೆದು ಇಕ್ತೀನಿ, ನಾಳೆ ತುಪ್ಪ ಕಾಯಿಸೋದು. ಮರ್ತೋಗ್ಬಿಟ್ಟಿದೆ, ಸ್ವಲ್ಪ ಆಚೆ ಹೋಗಿ ಬಂದೆ. ಚೆನ್ನಾಗಿ ಬಂದಿದೆ. 1 kg ಮೇಲೆ ಹಾಕ್ಬೋದು ಈ ಸತಿ. ಜಾಸ್ತಿ ಇದೆ ಅಲ್ಲ? ಜಾಸ್ತಿ ಇದೆ. 3 ಬಾಕ್ಸ್ ಇತ್ತು, ಹಾಗಾಗಿ. ಯಾರು ಹೊಡ್ದ ಅಲ್ಲಿ ತೋರಿಸಿದ್ದೆ. ಯಾರು ಹೊಡೆದಿದ್ದ ವೀರು ತೆಗೆದು ಎಸದ್ನಾಯ್ತಾ? ಒಂದು ಟೈಪ್ ತೆಗೆದು ಎಸ್ ಕಾಲಲ್ಲ, ಅಲ್ಲಿತ್ತು ಕಾಲಲ್ಲ ಅಂತ ಅದ್ರ ಮೇಲೆ ಬಂದಿತ್ತು. ತೋರ್ಸ್ದಂಗ ಮೊನ್ನೆ ನೀನು ಹೊಡೆದಲ್ಲ, ಮುನ್ಸ್ಕೊಂಬಿಟ್ಟಿದ್ಲು ಇವಳು. ಆಮೇಲೆ ನಾನು ಸಮಾಧಾನ ಮಾಡಿದೆ. ಹೋಗ್ಲಿ ಬಿಡೋ, ನಿಮ್ಮ ಅಪ್ಪ ತಾನೇ ಬಂದಿದ್ದು, ಅಳ್ಬೇಡ, ಬೇಜಾರು ಮಾಡ್ಕೊಂಬೇಡ ಅಂತ ಹೇಳಿದೆ. ಅಲ್ಲಿ ವಿಡಿಯೋ ನೋಡ್ಬೇಕಾರೆ ಚಿಕ್ಕದ ಮೇಲೆ ಒಂದು ಬಿಟ್ಟೆ ಅಷ್ಟೇ, ಕೋಪ ಮಾಡ್ಕೊಂಡಿದ್ದೆ. ಆಮೇಲೆ ಹೋಗ್ಲಿ ಬಿಡೋ ಅಂತಂದೆ. ಬಂದೈತಾ? ಬಂದಾಯ್ತು. ಇವತ್ತು ರಾತ್ರಿ ಡಿನ್ನರ್ಗೆ ಚಿಕನ್ ಪೆಪ್ಪರ್ ಸೆಮಿ ಡ್ರೈ ಮಾಡಿದ್ದೀನಿ. ಫುಲ್ ಡ್ರೈ ಮಾಡಿಲ್ಲ, ಸ್ವಲ್ಪ ಈಗ ಚೆನ್ನಾಗಿರುತ್ತೆ. ಈಗ ನನಗೆ ನೆಗಡಿ, ಕೆಮ್ಮು, ತಲೆಭಾರ ಹಾಗೆ ರೈಸು ದಾಲ್ ಮಾಡಿದ್ದೀನಿ. ಸೊ ಒಂದು ಹೀರೆಕಾಯಿ ಒಂದು ಸ್ವಲ್ಪ ಪಾಲಕ್ ಹಾಕಿ ಪಪ್ಪು ಮಾಡಿದ್ದೀನಿ. ಸರಿ, ಸಖತ್ತಲ್ಲೇ ಆಗ್ತಾಯಿದೆ ಸುನಿ. ಫಸ್ಟ್ ತಿನ್ಬಿಟ್ಟು ನಾನು ಮಾತ್ರೆ ಹಾಕ್ಕೊಂಡು ಹೋಗ್ಬಿಡ್ತೀನಿ.
ನೀನೊಂದು ಅರ್ಧ ನಿಮ್ಮ ಅತ್ತೆ ಒಂದು ಅರ್ಧ ವೀರು ಊಟ ಮಾಡಿಸ್ಕೊಡ್ರಿ. ಹಾಂ ಬಾಯಲ್ಲಿ ಬಿಸಿಲು ಆಡ್ತಾರೆ ಅಂದ್ಕೊಂಡು ಸುಸ್ತಾಗ್ತಾಯಿದೆ ನನಗೆ. ಅವನು ಒಂಚೂರು ಪೆಪ್ಪರ್ ಸೊಪ್ಪು ಹಾಕಿ ಅನ್ನ ಕಲಿಸ್ಬಿಟ್ಟು ಒಂದು ಸ್ವಲ್ಪ ತಿನ್ನಿಸ್ಬಿಡಿ. ಚಿಕನ್ ಒಂಚೂರು ತಿಂದರೆ ತಿನ್ನಿಸ್ಬಿಡಿ. ಅದು ಬೆಂದಾಯ್ತದ? ಹಾಂ ಆಗಿದೆ. ಒಂದು ಟೇಸ್ಟ್ ಮಾಡು. ಬಂದಿದ್ಯಾ ನೋಡು. ಎಣ್ಣೆ ಬಿಟ್ಟಿದ್ದು ಆಫ್ ಮಾಡಿದ್ದೀನಿ. ಮಾಡು. ಏನಿದು ಕೊಡ್ಲಾ? ಒಂಚೂರು ಬೇಯಬೇಕು. ಒಂಚೂರು ಬೇಯಬೇಕಾ? ಹಾಕ್ಲಾ? ಆನ್ ಮಾಡ್ಲಾ? ಅಷ್ಟು ನೀವು ಟೇಸ್ಟ್ ಮಾಡಿದ್ಯಾ? ಏನ ಸಾಕು ಅಂತ. ಹಾಂ ಸೈಡ್ಸ್ಗಲ್ವಾ? ಏನೇ ಕೊಡಲಿ ನೀನು ಬಂದಿದ್ಯಾ? ಅವ್ರಿಗೂ ಏನೋ ಬೇಕಂತೆ, ವಾಸನೆ ಬಂದಿದ್ಯಲ್ಲ ಅದಕ್ಕೆ. ಆಗಿದೆ ಸುನಿ, ನೋಡು ಇಲ್ಲ ನೋಡಿರಿ. ಇತ್ತಿನ ನೋಡು, ಅವಾಗ ನಿಂಗೆ ಗೊತ್ತಾಗುತ್ತೆ. ಇವಾಗ ಹಾಂ ಇನ್ನು ಸ್ವಲ್ಪ ಮುಚ್ಚಿಬಿಟ್ಟಿಡು, ಬೆಂದ್ಕೊಳ್ಳಿ ಅಷ್ಟು. ಸೌತೆಕಾಯಿ ಇಡ್ತಾರ ಬೇಬಿ? ಇಲ್ಲ ಇರ್ತಲ್ಲ ಅದ್ರದ್ದು ಪ್ಲೇಟ್. ಅನ್ಸುತ್ತೆ ಗೊತ್ತಿಲ್ವಲ್ಲ. ತಲೆ ಅಂತೂ ಸಿಡಿತಾಯ್ತು ನನಗೆ. ಏನು ತಿಂತಾ ಇದೆಯಾ? ಇರು ಕೋಳಿ ಅಂಗಡಿಲಿ ಏನು ಮಾಡಿದ್ರಪ್ಪ? ಏನಪ್ಪ? ಕೋಳಿನ ಕುಯ್ದುಬಿಟ್ರಾ? ಪಾಪ ಅಲ್ವಾ ಇರು? ಪಾಪ ಅಲ್ವಾ? ಕಟ್ ಮಾಡ್ಬಿಟ್ರು. ನೀನು ತಿಂತಾ ಇದೆಯಾ ಮತ್ತೆ ಕೋಳಿನ? ನೀನು ಯಾಕೆ ಕಟ್ ಮಾಡ್ಬಿಟ್ಟು ತಿಂತ್ಯಾ? ಕೋಳಿ ಎಲ್ಲ ತಿಂತ್ಯಾ ನೀನು? ಕಚ್ಚುತ್ತೆ ಅಂತ ಕಟ್ ಮಾಡಿದ್ದಾ? ಓ ಕಟ್ ಮಾಡಿದ್ಮೇಲೆ ತಿನ್ಬೋದಾ? ಓಕೆ. ನಿಮ್ಗೆ ಕೋಳಿ ಇಷ್ಟನಾ ಕುರಿ ಇಷ್ಟನಾ? ಅಂದರೆ ಇದು ಗೋಟ್ ಹೆಣ್ಣು ಇಷ್ಟನಾ ಚಿಕನ್ನು, ಇಲ್ಲ ಗೋಟ್ ಶಿಪ್ ಇಷ್ಟನಾ? ನೀವು ಗೌಡ್ರು ಬಿಡ. ನೋಡಮ್ಮ ಯಾರಿದ ಹಿಂಗೆ ಹಾಕಿದ್ದು? ನಾನು ಹಾಕಿದ್ದು ಫುಲ್ ಇಟ್ಟು. ಹೆಂಗೈತೆ ಸುನಿ? ಚೆನ್ನಾಗಿ. ಆಗಲೇ ಟೇಸ್ಟ್ ಹೋಗಿದೆ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಚಿಕ್ಕದೇ ಮಾಡಿ ಹಾಕ್ತೀನಿರಪ್ಪ. ಸಪ್ಪೆ ಸಪ್ಪೆ ಹೊಡಿತೈತೆ. ಎಲ್ಲೋಗ್ತಾ ಇದ್ದೀವಿ ವೀರು? ಹಾಂ ಏಯ್ ಶಾಪಿಂಗ್ ಅಲ್ಲ, ಸ್ಕೂಲ್ಗೆ ಬಾ. ಹೇಳು ಅಜ್ಜಿ ಕೂಕುಗೆ ಎಲ್ಲ. ಕೂಕುಗೆ ಹೇಳಪ್ಪ. ಬಾಯ್ ತೂತು. ಹ್ಞೂ ಕೈ ಸರಿ ಮಾಡ್ಕೊ. ಅದೇನದು ನೋಡಿ. ಹತ್ತು ಕಾರ್. ಇರು ನಾನು ತೆಗಿತೀನಿ ಬಿಡು. ಹಾಂ ಲೀವ್. ಹ್ಞೂ ಬೇಗ ಹತ್ತು, ಟೈಮ್ ಆಯಿತು. ಅಲ್ಲಿ ಹಂಗೆಲ್ಲ ಹತ್ಬಾರ್ದು, ಹಂಗ ಸೀಟ್ ಎಲ್ಲ ಗಲೀಜು ಮಾಡಬಾರ್ದು. ಬಾಯ್ ಟೂಟು ಬಾಯ್ ಟೂಟು. ನನ್ನ ಎತ್ತು.
ಜಸ್ಟ್ ಒನ್ ಇದರಲ್ಲಿ ಇದೆ ಖರ್ಚು ಇದೆ ಥ್ಯಾಂಕ್ ಯು ಬಾಯ್ ವೀರು ವೀರು ಅಲ್ಲಿ ಮ್ಯಾಮ್ ಬಾಯ್ ಅಲ್ಲಿ ನೋಡು ಬಾಯ್ ಹೇಳು ಅವ್ರಿಗೂ ಬಾಯ್ ಹೇಳು ಬಾಯ್ ಹೇಳು ಅಲ್ಲಿ ಮ್ಯಾಮ್ಗೆ ಹೇಳು ಬಾಯ್ ಕೊಡು ಶೇಖ ಅವನ್ ಕಾಲ್ ನೋಡಿ ಹೆಂಗಿಟ್ಟವನೆ ವಾಪಸ್ ಈಗ ಅಲ್ಲೇ ಕೂಚು ಕೂಚು ತಿರುಗಿಸ್ಕೊಳೆ ತಿರುಗಿಸ್ಕೊಂತಾನೀಗ ಕೂತ್ಕೊಳ ಕೂರು ಹಾ ಆಯ್ತು ಕೂತ್ಕೊ ಅಲ್ಲಿ ಅನ್ನೋದು ಜಾಗ ಬಿಡ್ತಾ ಇದ್ದಾಳೆ ಬೇನ್ಯ ಅಲ್ಲಿ ನೋಡು ಕುಚ್ಚಿ ಕೂಚಿ ಹೋಗು ಕೂಚಿ ಹೋಗಿ ಇನ್ನೊಂದು ರೌಂಡ್ ಹೋಗಿ ಬನ್ನಿ ಹೋಗಿ ಇಬ್ರು ನಡ್ಕೊಂಡಿರ್ತೀನಿ ಹೋಗು ಅಯ್ಯಯ್ಯೋ ಇರೋ ಹೋಗು ಕೂಚಿ ಹೋಗು ಕೂಚಿ ರೈಟ್ ತಪ್ಕೊಳ್ಳೋಣ ಹೋಗು ಏ ಇದು ಗಾಡಿ ಇಟ್ಕೋ ಈ ಕಡೆ ಬನ್ನಿ ಈಗ ಹಿಂಗ್ ಬಾ ಇಟ್ಕೊಳ್ಳೆ ಹಾಯ್ ನಾಯಿ ಹೊರಕೆ ಹೊಡಿತೈತೆ ನಿನ್ ಮಗ ಮುಗೋಗವನೆ ಅದೇ ಲೂಸ್ ಆಗಿ ಏನಾದ್ರು ನಾನೇ ಹಾಕೊಳಕ್ ಹೋದ್ರೆ ಲೂಸ್ ಆಗ್ಬಿಡುತ್ತೆ ಹಾಕೊಂಡು ರೂಢಿ ಇಲ್ವಲ್ಲ ನೀವಾರ ಡೈಲಿ ಹಾಕೊತಾ ಇರ್ತೀರಾ ಒಂದು ಗ್ರಿಪ್ ಇರುತ್ತೆ ಕೈ ನಾನು ಹಿಂಗೆ ಹಾಕೊಳಕ್ ಹೋದ್ರೆ ಆಗಲ್ಲ ಕೈ ಬೇರೆ ನೋಡ್ಕೊಂಡು ನೋಡೋದು ಈ ಥರ ಎಣ್ಣೆ ಹಾಕ್ಸ್ತಾರೆ ಎಣ್ಣೆಸ್ಕೋಬೇಕು ರೂಮಲ್ಲೆಲ್ಲ ಇದೆ ಸೊಳ್ಳೆ ಗೊತ್ತಿಲ್ಲ ಅವ್ರಿ ಮಧ್ಯಾಹ್ನ ಇವನ್ನ ಮಲಗ್ಸಕ್ ಹೋದ್ರೆ ಇವನ್ ತೊಟ್ಲತ್ರ ಎಲ್ಲ ಐತೆ ಎಲ್ಲಿಂದ ಬಂದ್ಬಿಟ್ಟವೆ ಸೊಳ್ಳೆ ಇದೇ ಆಗುತ್ತಾ ಫ್ಯಾನ್ ಆಗ್ತಿಲ್ಲ